ಯುವ ಪೀಳಿಗೆ ಮೂಲ ಜಾನಪದವನ್ನ ಉಳಿಸಬೇಕಿದೆ. ಮಾರುತಿ ಚಾಮಲಾಪುರ್ ವಕೀಲರು, ಗಂಗಾವತಿ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೊಪ್ಪಳ, ಬೆಂಗಳೂರು, ಶ್ರೀನಾಥಯೋಗಿ ಸಂಗೀತ ಹಾಗೂ ಸಾಂಸ್ಕೃತಿಕ ಸಂಸ್ಥೆ, ಶರಣಬಸವೇಶ್ವರ ನಗರ, ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ಸಾಮಾನ್ಯ ಯೋಜನೆ ಧನ ಸಹಾಯದ ಅಡಿಯಲ್ಲಿ ಕಾರ್ಯಕ್ರಮವು ಮಂಗಳವಾರ ಚಳ್ಳಾರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀ ಸರಸ್ವತಿ ಕಲಾಮಂದಿರದಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಕೀಲರಾದ ಮಾರುತಿ ಚಾಮಲಾಪುರ ಅವರು ಮಾಡಿ, ಈಗಿನ ಕಾಲದಲ್ಲಿ ಸಂಗೀತ ಅನ್ನೋದು ನಶಿಸಿ ಹೋಗುತ್ತಿದೆ. ಪ್ರತಿಯೊಂದು ಮಕ್ಕಳು ಶಾಸ್ತ್ರಬದ್ಧವಾಗಿ ಸಂಗೀತ ಕಲಿಯಬೇಕು ಹಾಗೂ ಶಾಸ್ತ್ರಬದ್ಧವಾಗಿ ಹಾಡೋದನ್ನ ಕಲಿಯಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಸಂಗೀತದ ಅರಿವು ಮೂಡಿಸಬೇಕು. ಈಗಿನ ಯುವ ಪೀಳಿಗೆಯಲ್ಲಿ ಯುವಕರು ಅಶ್ಲೀಲ ಜಾನಪದವನ್ನ ಹಾಡುವುದನ್ನ ಬಿಟ್ಟು ಮೂಲ ಜಾನಪದವನ್ನ ಕಾಪಾಡಬೇಕಿದೆ. ಕರೋಕೆ ಜಾನಪದವನ್ನ ಸರ್ಕಾರ ಬ್ಯಾನ್ ಮಾಡಬೇಕೆಂದು ತಿಳಿಸಿದರು. ಕೊಪ್ಪಳ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಯಮನೂರಪ್ಪ ಗುದಗಿನ ವಹಿಸಿದ್ದರೆ, ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕರಣ್ ಕುಮಾರ್, ಶಾಲೆಯ ಎಸ್ಡಿಎಂಸಿ ಸದಸ್ಯರಾದ ಗುನ್ನಪ್ಪ ಗುಮಗೇರಿ, ಹಿರೇಬೊಮ್ಮನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಯಲ್ಲಪ್ಪ ಚೆನ್ನಮಟ್ಟಿ, ಪತ್ರಕರ್ತರಾದ ಅಲ್ಲಾ ಬಕ್ಷಿ ಚಳ್ಳಾರಿ, ಶಿಕ್ಷಕರಾದ ಯಮನೂರ್ ಮುಲ್ಲಾರ್ ಬಸವನಗೌಡ, ಪೊಲೀಸ್ ಪಾಟೀಲ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹನುಮಗೌಡ ಮಾಲಿ ಪಾಟೀಲ್ ಚಳ್ಳಾರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ನಿಂಗನಗೌಡ ಪೊಲೀಸ್ ಪಾಟೀಲ್ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಯೋಗ ನರಸಿಂಹ ಪಿಕೆ ಅವರು, ಇದ್ದದ್ದನ್ನು ಇಲ್ಲದಂಗ ತೋರಿಸುವುದು ಸಿನಿಮಾ ರಂಗ, ಇದ್ದದ್ದನ್ನು ಇದ್ದಾಗೆ ತೋರಿಸುವುದು ರಂಗಭೂಮಿಯ ರಂಗ. ಭೂಮಿ ಕಲೆಯನ್ನ ಉಳಿಸಿ ಬೆಳೆಸಿ ಇಂದಿನ ಹಳ್ಳಿಯ ಸೊಗಡಿನಿಂದ ಜಾನಪದಗಳು, ಭಾವಗೀತೆಗಳು, ರಂಗಗೀತೆಗಳು ಸಾಹಿತ್ಯ ರೂಪದಲ್ಲಿ ಮೂಡಿಬರುತ್ತಿದ್ದವು. ಅದೇ ರೂಪವಾಗಿ ಮಕ್ಕಳಲ್ಲಿ ಅದೇ ಸಂಸ್ಕೃತಿಯನ್ನ ಶಿಕ್ಷಕರು, ಪಾಲಕರು ಮೂಡಿಸಬೇಕು. ನಿಜವಾದ ಸಂಗೀತವನ್ನ ಪೋಷಿಸಿ ಉಳಿಸಿ ಎಂದು ತಿಳಿಸಿದರು. ಸಂಗೀತ ಕಾರ್ಯಕ್ರಮದಲ್ಲಿ ದಾಸವಾಣಿಯನ್ನು ಅಂತಾರಾಷ್ಟ್ರೀಯ ಕಲಾವಿದರು ಹಾಗೂ ಗದಗ ವೀರೇಶ್ವರ ಪುಣ್ಯಾಶ್ರಮದ ಸಂಗೀತ ಶಿಕ್ಷಕರಾದ ಮಾರುತಿ ಭಿನ್ನಾಳ ದೊಡ್ಡಮನಿ, ವಚನ ಗಾಯನವನ್ನ ಹಿರಿಯ ಕಲಾವಿದರಾದ ರಾಮಚಂದ್ರಪ್ಪ ಉಪ್ಪಾರ್ ಕೊಪ್ಪಳ, ಜಾನಪದವನ್ನ ಅಂತಾರಾಷ್ಟ್ರೀಯ ಕಲಾವಿದರಾದ ಮರಿಯಪ್ಪ ಚಾಮಲಾಪುರ, ತತ್ವಪದವನ್ನ ಆಕಾಶವಾಣಿ ಕಲಾವಿದರಾದ ಶರಣಪ್ಪ ಗಂಗಾವತಿ, ಕಲಾವಿದರಾಗಿ ಶೇಖರಗೌಡ ಮ್ಯಾಥನೇರಿ, ರೋಹಿತ್ ಕೊಪ್ಪಳ ನುಡಿಸಿಕೊಟ್ಟರು. ಕೀಬೋರ್ಡ್ ರಾಮಚಂದ್ರಪ್ಪ ಉಪ್ಪಾರಸಮ ಕೊಪ್ಪಳ ನುಡಿಸಿದರೆ, ತಬಲವನ್ನ ಗದಗ ವೀರೇಶ್ವರ ಪುಣ್ಯಾಶ್ರಮದ ಪ್ರಭು ದೊಡ್ಡಮನಿ, ರಿದಮ್ ಪ್ಯಾಡೋ ಶ್ರೀಕಾಂತ್ ಚಿಕ್ಕಸೂಳಿಕೇರಿಯವರು ನುಡಿಸಿದರು. ನಂತರ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಭಗವಂತ